ಲಕ್ಷ್ಮವ್ವ ರೆಡಿಯಾಗಿ ಹೆಂಗೆ ಕೂತಾಳ. ಓಕೆ ಹಾಂ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ಆರಾಮದಿರಿ ಅನ್ಕೋತೀವಿ, ನಾವು ಆರಾಮದೀವಿ. ಹ್ಯಾಪಿ ದೀಪಾವಳಿ ಎಲ್ರಿಗೂ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ರಿ ನಮ್ಮ ಲಕ್ಷ್ಮವ್ವ ರೆಡಿಯಾಗಿ ಹೆಂಗೆ ಕೂತಾಳ. ಸೊ ಲಕ್ಷ್ಮೀ ಪೂಜೆ ಮಮ್ಮಿ ಮನೆ ಒಳಗೈತಿ. ಸೊ ನಿನ್ನೆ ರಾತ್ರಿನೇ ಎಲ್ಲ ರೆಡಿ ಮಾಡಿದ್ವಿ. ಬಟ್ ಬೆಳಗ್ಗೆ ಎದ್ಮೇಲೆ ಬರೀ ಇದನ್ನೆಲ್ಲ ರೆಡಿ ಮಾಡೋದು, ಅಡುಗೆ ಮಾಡೋದು ಇದಾಯ್ತು. ಮಮ್ಮಿ ಅಡುಗೆ ಮಾಡಿದ್ದು. ಓ ಚಿನ್ನ ಸ್ವಾಮಿ ಅಡುಗೆ ಮಾಡೋದು ಅದೆಲ್ಲ ಆಯ್ತು. ಅಡುಗೆನೂ ಏನೇನು ಮಾಡೈತಿ ಎಲ್ಲ ತೋರಿಸ್ತೀನಿ ನಿಮಗೆ. ನಾವು ಹೆಂಗೆ ರೆಡಿ ಆಗೀವಿ ನೋಡ್ರಿ. ಈಗ ಆಲ್ರೆಡಿ 2 ಗಂಟೆ ಆಯ್ತು. ಇವಾಗ ರೆಡಿ ಆದ್ವಿ. ಎಲ್ಲ ಅಡುಗೆ ಅದೆಲ್ಲ ಮುಗಿಸ್ಕೊಂಡು ರೆಡಿ ಆಗ್ಬೇಕಂದ್ರೆ ಇಷ್ಟೊತ್ತಾಯ್ತು. ಸೊ ಇವಾಗ ಪೂಜೆ ಮಾಡೋಣಂತ. ಪೂಜೆ ಹೆಂಗೆಲ್ಲ ಆಗುತ್ತೆ ನಾನು ತೋರಿಸ್ಕೊತ ಹೋಗ್ತೀನಿ. ಯಾಕಂದರೆ 6 ಗಂಟೆ ಒಳಗೆ ಪೂಜೆ ಮಾಡ್ಬೇಕಂತ. ಸೊ ಹಂಗಾಗಿ ಪೂಜೆ ಮಾಡೋಣಂತ ಬರ್ರಿ. ನೋಡ್ರಿ ನಮ್ಮ ಸಮ್ಮು ನಾನು ಸೇಮ್ ಡ್ರೆಸ್ ಒಳಗೆ. ಬಾಜು ನಿಂದ್ರಿ. ಥ್ಯಾಂಕ್ ಯು. ಎಲ್ರಿಗೆ ಹ್ಯಾಪಿ ದೀಪಾವಳಿ. ಆಜು ಬಾಜು ನಿಂದ್ರಿ ಇಬ್ರು. ಸೇಮ್ ಡ್ರೆಸ್ ಹಾಕೊಂಡ್ರಿಲ್ಲ. ನೋಡ್ರಿ ನನ್ನ ಮಗ ವಿಶ್ ಮಾಡತ್ತಾನ. ಮಾನು ನೀನು ನಿಂದ್ರಿ. ಎದ್ದು ನಿಂದ್ರಪ್ಪವ. ಎದ್ದು ನಿಂದ್ರಿ ಲಗು. ಅಜ್ಜ ಮಾಡಿದ್ರು ಹ್ಯಾಪಿ ದೀಪಾವಳಿ. ಹೇಳಿ, ನೀ ಹೇಳಿ. ಇಲ್ಲ ಮಮ್ಮಿ ಹ್ಯಾಪಿ ದೀಪಾವಳಿ ರೀ. ವಿಶ್ ಯು ಹ್ಯಾಪಿ ದೀಪಾವಳಿ. ನೋಡ್ರಿ ನಮ್ಮ ಅಪ್ಪಾಜಿ ವಿಶ್ ಮಾಡ್ತಾರ. ಒಳ್ಳೇದಾಗಲಿ. ನಮ್ಮ ಮಮ್ಮಿನೂ ಅಲ್ಲಿ ದೀಪ ಹಚ್ಚತ್ತೀನಮ್ಮ. ದೀಪ ಒಂದು ಹಚ್ಬಿಟ್ರಿ. ಎಲ್ಲ ರೆಡಿ ಆಯ್ತು. ದೀಪ ಒಂದು ಹಚ್ಬೇಕು. ಬಾಳೆ ಕಂಬ ಅದೆಲ್ಲ ಹಾಕಿದ್ರು ನಮ್ಮ ಪಪ್ಪ. ಸೊ ಪೂಜೆ ಒಂದು ಮಾಡೋಣಂತ ಬರ್ರಿ. ನೀವು ನಮ್ಮ ಜೊತೆಗೆ ಪೂಜೆದೊಳಗೆ ಪಾಲ್ಗೊಳ್ಳಿರಿ ಅಂತ. ಇಲ್ಲೇ ಅಡುಗೆಗೆ ಕಡುಬು ಮತ್ತು ಪೂರಿ ಮಾಡೈತಿ, ಸ್ವೀಟೆಲ್ಲ ಹಾಗಾಗಿ. ಸೊ ಅದಾದಮೇಲೆ ಇದ್ರೊಳಗೆ ರೈಸ್ ಐತಿ. ಇದು ಸಾರು, ಕಟ್ಟಿನ ಸಾರು, 5 ಬದ್ನಿಕಾಯಿ ಪಲ್ಯ, ಆಮೇಲೆ ಇದು ಕೋಸಂಬರಿ. ನಮ್ಮ ಮಮ್ಮಿ ಕೋಸಂಬರಿ ಮಸ್ತ್ ಮಾಡಿರ್ತಾರೆ. ಬಟ್ ರೆಸಿಪಿ ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಬಜ್ಜಿ ಹಿಟ್ಟು ಒಂದು ಕಲಿಸಿಟ್ಟಾರ. ಇದು ಬಜ್ಜಿ ಒಂದು ಮಾಡಿ ಎಡೆ ಮಾಡ್ಬೇಕು. ಎಡಿಗೆ ಒಂದು ಸ್ವಲ್ಪ ಮಾಡ್ಕೊಂಡಾರ. ಸೊ ನೆಕ್ಸ್ಟ್ ಬಿಸಿ ಮಾಡಿದ್ರಾತಂತ ಇಟ್ಟಾರ. ನೋಡಿದ್ರಲ್ಲ, ಹಬ್ಬ ಅಂದ್ರೆ ಏನೋ ಒಂಥರ ಸಡಗರ ಅಂತ ಹೇಳ್ಬೋದು. ಅದರಲ್ಲೂ ದೀಪಾವಳಿ ಹಬ್ಬ ನಮ್ಮ ಮನೆಯೊಳಗಂತೂ ಫುಲ್ ಜೋರ್ದಾರ್ ಮಾಡ್ತೀವಿ. ಮಮ್ಮಿ ಮನೆಯೊಳಗಾಗಲಿ ನಮ್ಮ ಮನೆಯೊಳಗಾಗಲಿ. ಇವತ್ತು ಫಸ್ಟ್ ಮಮ್ಮಿ ಮನೆಯೊಳಗೆ ಹಬ್ಬ ಆಚರಿಸಾತೀವಿ. ಲಕ್ಷ್ಮೀ ಪೂಜೆ ಮಾಡಾತೀವಿ ಅಮಾವಾಸ್ಯೆ ದಿವಸ. ಅದರಲ್ಲೂ ಹೆಣ್ಮಕ್ಳಿಗೆ ಫುಲ್ ಖುಷಿ, ಸಂಭ್ರಮ, ಸಡಗರ ಅಂತ ಹೇಳ್ಬೋದು. ನೋಡಿದ್ರೆ ಗೊತ್ತಾಗತ್ತೆ. ಹಬ್ಬ ಅಂತ ಬಂದ್ರೆ ಹೆಣ್ಮಕ್ಳ ಮುಖದೊಳಗೆ ಕಳೆನೂ ಇರುತ್ತೆ. ಅದ್ರ ಜೊತೆಗೆ ಹುಮ್ಮಸ್ಸು, ಕೆಲಸದೊಳಗೆ ಹುಮ್ಮಸ್ಸು ಇರ್ತೈತಿ. ಮನೆ ಎಲ್ಲ ಸ್ವಚ್ಛ ಮಾಡಿಕೊಂಡು ಫುಲ್ ಎಲ್ಲ ರೆಡಿ ಮಾಡಿಕೊಂಡು ದೇವಿ ರೆಡಿ ಮಾಡಿ ಅದ್ರ ಜೊತೆಗೆ ಅಡುಗೆ ಎಲ್ಲ ರೆಡಿ ಮಾಡಿ ಮತ್ತಷ್ಟೇ ಅಲ್ದನ ನಾವು ರೆಡಿ ಆಗ್ತೇವೆ. ಅಂದ್ರೆ ನಾವು ಹೆಣ್ಮಕ್ಳೆಲ್ಲ ರೆಡಿ ಆಗ್ತೇವೆ. ಇದಕ್ಕೆ ಅನ್ಸುತ್ತೆ ಹೆಣ್ಮಕ್ಳಿಗೆಲ್ಲ ಹಬ್ಬ ಅಂದರೆ ಯಾಕೆ ಇಷ್ಟೆಲ್ಲ ಇಷ್ಟ ಅಂತೇಳಿ. ನೋಡ್ರಿ ನಾನು ನಮ್ಮ ಮಮ್ಮಿ ಹೆಂಗೆ ರೆಡಿ ಅವ್ರದ ಸೀರೆ ಉಟ್ಕೊಂಡಿದ್ದೀವಿ ಇವತ್ತು. ಸೊ ಹೆಂಗೆ ಕಾಣಕತ್ತೈತಿ ನಮ್ಮ ಮಮ್ಮಿ ಹೆಂಗೆ ಕಾಣಕತ್ತಾರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಮಗ ಆಲ್ರೆಡಿ ಹೇಳ್ತಾನೆ. ನಮ್ಮ ಮಮ್ಮಿ ಸ್ಯಾರಿ ಅಂತೂ ಮಸ್ತ್ ಇರ್ತಾವೆ. ಅವು ಅಷ್ಟು ಸ್ಯಾರಿ ಕಲೆಕ್ಷನ್ ಒಂದು ಸರಿ ನಿಮ್ಗೆ ತೋರಿಸ್ತಾನೆ. ಯಾವಾಗ ತೋರಿಸ್ತಾನೆ ಗೊತ್ತಿಲ್ಲ, ಒಟ್ಟು ತೋರಿಸ್ತಾನೆ. ನೋಡ್ರಿ ಹೆಂಗೆ ಕಾಣಕತ್ತೈತಿ ಸ್ಯಾರಿ. ಸೊ ಪೂಜೆ ಮಾಡೋಣಂತ ಬರ್ರಿ. ಮಠ ಮಧ್ಯಾಹ್ನ ಆಗಲಿಲ್ಲ ನೋಡಿ. 2 ಗಂಟೆಗೆ ರೆಡಿ ಆದ್ವಿ. ಬಟ್ 4 ಗಂಟೆಗೆ ಪೂಜೆ ಆಗುತ್ತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುತ್ತ ಗೆಜ್ಜೆ ಕಾಂಗಣ ಧ್ವನಿಯ ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುತ್ತ ಗೆಜ್ಜೆ ಕಾಂಗಣ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದ ಭಕ್ತರ ಮನೆಯೋಳ್ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗಲದ ಭಕ್ತರ ಮನೆಯೋಳ್ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುತ್ತ ಸಾಧು ಸಜ್ಜನ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಂಕಿತ ಪಂಕಜ ಲೋಚನ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಹಾಲುವೆ ಅರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳಾಗಿರ ರಂಗನ ಚೊಕ್ಕ ಪುರಂದನ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರಿ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರಿ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರಿ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರಿ ಬಲದ ಗಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ ಭಾಗ್ಯ ತಾಯಿ ಮಾಂಗಲ್ಯವ ಸೌಭಾಗ್ಯವ ನೀಡಮ್ಮ ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತೋರಮ್ಮ ಧನ ಧಾನ್ಯವ ಕೊಟ್ಟು ಸಂತಾನವ ಕಲಿಸಮ್ಮ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರಿ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರಿ ವೀರಾರ್ಜುತನಯಾನಂದವಿನ ವಿಷ್ಣು ಪ್ರಿಯೇ ಬಾರೆ ಕಮಲನಯನ ನಿಜ ಕಮಲವದನ ನಿಜ ಕಮಲಾಕ್ಷಿ ವಲ್ಲಭಿ ಬಾರೆ ಅಂತರ್ಮುಂದಿನಿ ಅರಣಮೋಚನಿ ಕರುಣೆಯನ್ನು ತೋರೆ ಅನಂತ ರೂಪಿಣಿ ವರಸುಖದಾಯಿನಿ ಇಷ್ಟಾರ್ಥವನ್ನು ತಾರೆ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರಿ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರಿ
ಮಮ್ಮಿ ಮನಿ ಲೈಟ್ಸ್. ನೋಡ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮನೆ ಹತ್ರ ನೇಬರ್ಸಿಗೆಲ್ಲ ಕರೆದು ಅರ್ಶಿನ ಕುಂಕುಮ ಎಲ್ಲ ಕೊಟ್ವಿ, ಅಂದ್ರೆ ಉಡಿ ತುಂಬಿದ್ವಿ. ಅದಾದಮೇಲೆ ನಾನು ನಮ್ಮನೆಗೆ ಹೋಗೋ ಟೈಮ್ ಬಂತು. ಸೊ ಹಾಗಾಗಿ ಮಮ್ಮಿ ನನಗೂ ಉಡಿ ತುಂಬ್ತೇನೆ ಅಂತಂದ್ರೆ ಪ್ರತಿ ವರ್ಷ ಅಂತಲ್ಲ, ಯಾವುದೇ ಹಬ್ಬ ಆದರೂ ನನಗೆ ಉಡಿ ತುಂಬೇ ಕಳಿಸ್ತಾರೆ ನಮ್ಮ ಮಮ್ಮಿ. ಅದರಲ್ಲೂ ಸ್ಪೆಷಲ್ ದೀಪಾವಳಿಗೊಮ್ಮೆ ನನಗೆ ಸೀರೆ ಕೊಟ್ಟು ಉಡಿ ತುಂಬ್ತಾರೆ, ಏನರ ಗಿಫ್ಟ್ ಕೊಟ್ಟು ಉಡಿ ತುಂಬ್ತಾರೆ. ಸೊ ಹಾಗಾಗಿ ಉಡಿ ತುಂಬೋ ಕಾರ್ಯಕ್ರಮ. ಈ ಮೂಮೆಂಟ್ ಏನೋ ಒಂಥರ ಖುಷಿ ಕೊಡೋ ಮೂಮೆಂಟ್ ಅಂತ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಇದು ಸ್ಪೆಷಲ್ ಮೂಮೆಂಟ್. ಬಾಯ್ ಮಾಡಲ್ಲ ಮತ್ತೆ ತಗೊಂಡಿಲ್ಲ ಬರ್ರಿ ಮುಂದೆ ಲಘು ಬರ್ರಿ ಮುಂದೆ. ಬೆಳಿಗ್ಗೆ ಲಘು ಬರ್ರಿ, ನಮ್ಮನೆಗೆ ಹಬ್ಬ ಮಾಡೋಣ, ಪೂಜೆ ಮಾಡೋಣ. ಏನು ಮಾಡ್ತೀರಪ್ಪ? ಹಾಂ ಹಾಂ ಬರ್ತೇವೆ. ಪಾಮಿ ಮಾಡ್ತೀವಿ. ಓಕೆ ಕಡುಬು ಓಕೆ ಬರ್ರಿ ಲಘು. ಓಕೆ ಹಾಂ ಪಾರ್ಟಿ ಕೊಡ್ಸ್ಬೇಕು. ನೆಕ್ಸ್ಟ್ ಫ್ರಿಜ್ ತಗೊಂಡಿದ್ದು. ಹಾಂ ನೀವು ತೊಗೊಂಡಿದ್ದು ಎಷ್ಟು ಕೊಟ್ಟಿರಿ ನಾವು ಅಷ್ಟೇ ಕೊಡ್ತೇವೆ. ಹೋಗಿ ಬಾ.